ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಕೋಆರ್ಡಿನೇಟ್ ಜಾಮೆಟ್ರಿ ಮೇಲಿಂದು MCQs ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 1 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆನಾ? ಸೊ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಮೃತ್ಯುಂಜಯ್. ಓಕೆ, ಸೊ ಬನ್ನಿ ಒಂದೊಂದಾಗಿ ಕ್ವಶನ್ಸ್ ನೋಡ್ಕೊತ ಹೋಗೋಣಂತ್ರಿ. ಸೊ 1 ಮಾರ್ಕ್ ಕ್ವಶನ್ಸ್ ಒಳಗೆ ಫಸ್ಟ್ ಕ್ವಶನ್ 15th ಕ್ವಶನ್ ಏನದ ನೋಡ್ರಿ. Find the distance between the points 0, 0 and -3, 5. ಓಕೆ, ಸೊ ದಟ್ 0, 0 ಅನ್ನುವಂತ ಪಾಯಿಂಟ್ ಯಾವ್ದ್ರಿ? ಅದೇನಪ್ಪಾ ಅಂತಂದ್ರ ಒರಿಜಿನ್ ಆಗಿರ್ತೈತಿ, ನಮ್ಗದು ಗೊತ್ತೈತಿ. ಓಕೆನಾ? ಸರಿ, ದಟ್ ಹಂಗಾಗಿ ನಾನು ಇದ್ರ ಏನಪ್ಪಾ ಅಂದ್ರ ಪಾಯಿಂಟ್ ಎ ನ 0, 0 ಅಂತ ಅನ್ಕೊಳ್ಳೋಣ. ಅದಾದ ನಂತರ ಪಾಯಿಂಟ್ ಬಿ ಏನ್ ಇನ್ನೊಂದು ಏನ್ ಕೊಟ್ಟಾರಲ್ರಿ ಅದನ್ನ ತಗೊಳ್ಳಂತ್ರಿ. ಸೊ ಬಿ ಏನೈತ್ರಿ? -3, 5 ಐತಿ. ಓಕೆ, ಸೊ ಇದರ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ರಿ ಅಂತಂದ್ರ, ಸೊ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ಬೇಕು ಅಂದ್ರೆ ಬೆಟರ್ ನಾನು ಇದನ್ನ ಎ ಅನ್ಕೊಳ್ಳಲ್ಲ ರೀ, ಓ ಅಂತ ಅನ್ಕೋತೀನಿ. ಯಾಕ್ರಿ? ಯಾಕಂದ್ರೆ ಒರಿಜಿನ್ ಅನ್ನ ನಾವು 0, 0 ಅಂತಂದ್ರೆ ಗುರುತಿಸ್ತೀವಿ. ಓಕೆ, ರೈಟ್. ದಟ್ ಈಸ್ ಒ ಬಿ ಇಸ್ ಈಕ್ವಲ್ ಟು ಏನ್ರಿ? ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y². ಓಕೆ, ಒರಿಜಿನ್ ಲಿಂದ ನಮಗ ಒಂದು ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಫಾರ್ಮುಲಾ ಏನದರಿ? ದಟ್ ಈಸ್ ಒ ಬಿ ಇಸ್ ಈಕ್ವಲ್ ಟು x² ಪ್ಲಸ್ y². ದಟ್ ಈಸ್ OB is equal to x² ಅಂದ್ರೆ ಏನದ್ರಿ? -3² ಐತಿ. ಓಕೆ, ಪ್ಲಸ್ y² ಅಂದ್ರೆ y ಕೋಆರ್ಡಿನೇಟ್ ಏನೈತ್ರಿ? 5 ಐತಿ. ಇದು 5² ಆಗುತ್ತೆ. -3² ಅಂದ್ರೆ ಏನ್ ಬರ್ತ್ರಿ? +9 ಬರ್ತೈತಿ. ಸೊ ಒಂದು ನೆಗೆಟಿವ್ ನಂಬರ್ ಐತಿ ಅಂದ್ರೆ ಅದರದ್ದು ಸ್ಕ್ವೇರ್ ಏನಾಗಿರ್ತೈತಿ? ಪಾಸಿಟಿವ್ ಆಗಿರ್ತೈತಿ. ಓಕೆ, ಸೊ 5 5 is 25. 9 + 25 ಅಂದ್ರೆ ಎಷ್ಟು ಬರ್ತ್ರಿ? 34 ಬರ್ತೈತಿ. ಸ್ಕ್ವೇರ್ ರೂಟ್ ಆಫ್ 34 ಯೂನಿಟ್ಸ್. ಓಕೆ, ನಮಗ ಇಲ್ಲಿ 34 ಸ್ಕ್ವೇರ್ ರೂಟ್ ಗೊತ್ತಿಲ್ಲ, ನಾವು ಅದನ್ನ ಡೈರೆಕ್ಟ್ ಆಗಿ ಅಷ್ಟೇ ಇಡೋಣಂತ್ರಿ. ಓಕೆನಾ? ರೈಟ್. ಸೊ ಇಲ್ಲಿ ನಾವು ಸೆಂಟಿಮೀಟರ್ಸ್ ಅಂತಂದ್ರೆ ಬರಲಿಕ್ಕೆ ನಮಗ ಅದು ಗೊತ್ತಿಲ್ಲ ಎಷ್ಟು ಯೂನಿಟ್ಸ್ ಅದಾವ ಅಂತ ಹೇಳಿ. ಹಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಡೈರೆಕ್ಟ್ ಆಗಿ ಯೂನಿಟ್ಸ್ ಅಂತ ಬರೆಯೋಣ, ಸೆಂಟಿಮೀಟರ್ ಅಂತ ಬರೆಯೋದು ಬೇಡ. ನಂತರ 16th ಪ್ರಾಬ್ಲಮ್ ಏನದ ನೋಡ್ರಿ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 6, 8 ಫ್ರಮ್ ದ ಒರಿಜಿನ್ ಲಿಂದ ನಮಗ ದಟ್ 6, 8 ಪಾಯಿಂಟ್ ಗೆ ಎಷ್ಟು ಡಿಸ್ಟೆನ್ಸ್ ಐತಿ ಅಂತ ಕೇಳಕತ್ತಾರ. ಸೊ ಹಿಂದಿನ ಪ್ರಾಬ್ಲಮ್ ಅದರಿ, ಅಲ್ಲಿ ನಮಗ 0, 0 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದ, ಇಲ್ಲಿ 0, 0 ಅಂತ ಹೇಳ್ತಾ ಇಲ್ಲ ರೀ, ಒರಿಜಿನ್ ಅಂತ ಹೇಳಕತ್ತಾರ. ಓಕೆ, ಇದು O ಆಗಿರ್ಲಿ, ಇದು A ಆಗಿರ್ಲಿ. ಸೊ ಇದು ಒರಿಜಿನ್, ಇನ್ನೊಂದು ಪಾಯಿಂಟ್ ಏನೈತಿ ಅಂತಂದ್ರೆ ಇದು 6, 8 ಐತಿ. ಸೊ ಇವೆರಡರ ನಡುಬರ್ಕ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೇವ್ರಿ? ಒಂದು ಪಾಯಿಂಟ್ ಒರಿಜಿನ್ ಇರುವಂತ ಡಿಸ್ಟೆನ್ಸ್ ಫಾರ್ಮುಲಾ ಏನದ್ರಿ? ದಟ್ ಈಸ್ x² ಪ್ಲಸ್ y². ಸರಿನಾ? ರೈಟ್. ಸೊ x² ಅಂದ್ರೆ ಏನ್ರಿ? ಇಲ್ಲಿ x ಕೋಆರ್ಡಿನೇಟ್ ಏನೈತಿ ಅದು ದಟ್ ಇಸ್ 6². ಇಲ್ಲಿ y ಕೋಆರ್ಡಿನೇಟ್ ಏನೈತಿ ಅದು ದಟ್ ಇಸ್ 8². ಓಕೆ, 6² ಅಂದ್ರೆ ಎಷ್ಟ್ರಿ? 36. 8² ಅಂದ್ರೆ ಎಷ್ಟ್ರಿ? 64. 36 ಪ್ಲಸ್ 64 ಅಂದ್ರೆ ಏನ್ ಬರ್ತ್ರಿ? 100 ಬರ್ತೈತಿ. ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ ಏನ್ ಬರ್ತ್ರಿ? ದಟ್ ಈಸ್ 10 ಬರ್ತೈತಿ. ದಟ್ ಈಸ್ 10 ಯೂನಿಟ್ಸ್. ಒರಿಜಿನ್ ಲಿಂದ ಈ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರ್ತೈತಿ ಅಂತಂದ್ರೆ 10 ಯೂನಿಟ್ಸ್ ಆಗಿರ್ತೈತಿ. ಈಗ ನಮಗೊಂದು ಡೌಟ್ ಬರ್ತೈತ್ರಿ, ಈಗ ಸ್ಕ್ವೇರ್ ರೂಟ್ ಅಂದ್ರೆ ಇದು ಪ್ಲಸ್ ಆರ್ ಮೈನಸ್ ಅಂತ ಬರೀಬೇಕಲ್ರಿ. ಇಲ್ಲಿ ನಾವು ಮೈನಸ್ ಅನ್ನ ತಗೊಳ್ಳಲ್ಲ, ಯಾಕಂದ್ರ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ಬೇಕಾದಾಗ ಪಾಸಿಟಿವ್ ಹೇಳ್ಬೇಕಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಅನ್ನ ಹೇಳಲ್ಲ. ಸೊ ಹಿಂಗಾಗಿ ಇಲ್ಲಿ ಮೈನಸ್ ಬರಲ್ಲ, ಬರೇ ಪ್ಲಸ್ ಅಷ್ಟ ಬಂದಿರ್ತೈತಿ. ಓಕೆ, ರೈಟ್. ನಂತರ 17th ಕ್ವಶನ್ ಏನದು ನೋಡ್ರಿ. Write the coordinates of the midpoint of the segment joining the points A x1 y1 and B x2 y2. Okay, so A x1 y1 B x2 y2 ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತ ಲೈನ್ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವು ಅದರ ಫಾರ್ಮುಲಾ ಏನು ಅಂತ ಹೇಳಕತ್ತಾರ್ರಿ. ಓಕೆ, ಸೊ ದಟ್ ಇಸ್ ಮಿಡ್ ಪಾಯಿಂಟ್ ಫಾರ್ಮುಲಾನ ಹೇಳಕತ್ತಾರ ಅವರು. ಓಕೆನಾ? ಇದು A ಆಗಿರ್ಲಿ, ಇದು B ಆಗಿರ್ಲಿ, ಇದು ಮಿಡ್ ಪಾಯಿಂಟ್ ಏನಂದ್ರೆ C ಆಗಿರ್ಲಿ. ಓಕೆ, ಸೊ ಇದ್ರ ಕೋಆರ್ಡಿನೇಟ್ಸ್ ಏನದಾವ್ರಿ? x1 y1 ಅದಾವು. ಇದ್ರ ಕೋಆರ್ಡಿನೇಟ್ಸ್ ಏನದಾವ್ರಿ? x2 y2 ಅದಾವು. ರೈಟ್. ಓಕೆ, ಮಿಡ್ ಪಾಯಿಂಟ್ ಅಂದ್ರೆ ಇದು ಯಾವ ರೇಷಿಯೋ ಒಳಗೆ ಇದನ್ನ ಡಿವೈಡ್ ಮಾಡ್ತೈತ್ರಿ? 1:1 ಒಳಗ ಡಿವೈಡ್ ಮಾಡ್ತಿರ್ತೈತಿ. ಓಕೆ, ಸೊ ಸಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಅಂದ್ರೆ ಏನಾಗಿರ್ತಾವು ಅಂತಂದ್ರೆ x1 ಪ್ಲಸ್ x2 ಡಿವೈಡೆಡ್ ಬೈ 2, x1 ಪ್ಲಸ್ x2 ಡಿವೈಡೆಡ್ ಬೈ 2. ಇದು x ಕೋಆರ್ಡಿನೇಟ್. y ಕೋಆರ್ಡಿನೇಟ್ ಏನಾಗಿರ್ತೈತ್ರಿ? y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗಿರ್ತಾವ. ಓಕೆ, ನಂತರ 18th ಕ್ವಶನ್ ಏನದು ನೋಡ್ರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ A54 B14. ಇವೆರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವ ಇವೆರಡು ಪಾಯಿಂಟ್ಸ್ ಅನ್ನ ರೈಟ್, ಇವೆರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತ ಲೈನ್ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಬರೀರಿ ಅಂತ ಹೇಳಕತ್ತಾರ. ಓಕೆ, ರೈಟ್. ಸೊ ಮೊದಲು ನಾನು ಲೈನ್ ಅನ್ನ ಡ್ರಾ ಮಾಡ್ಕೋತೀನಿ. ಲೆಟ್ ದಿಸ್ ಬಿ ಎ ಅಂಡ್ ಲೆಟ್ ದಿಸ್ ಬಿ ಬಿ. ಮಿಡ್ ಪಾಯಿಂಟ್ ಏನಾಗಿರ್ಲಿ ಅಂತಂದ್ರೆ ಸಿ ಆಗಿರ್ಲಿ. ಓಕೆ, ಸೊ ಇವೆರಡು ಪಾಯಿಂಟ್ಸ್ ಏನದಾವ್ರಿ? ಇದು 5 4 ಅದ, ಇದು ಇನ್ನೊಂದು ಏನೈತ್ರಿ? ಇದು 1 4 ಅದ.
ಓಕೆ, ಈ ಹಿಂದಿನ ಪ್ರಾಬ್ಲಮ್ಗೆ ಇದಕ್ಕೆ ಏನ್ ಡಿಫರೆನ್ಸ್ ಅಂತಂದ್ರೆ ಇಲ್ಲಿ ನಮಗ ದಟ್ ಫಾರ್ಮುಲಾ ಬರೆಯದಿದ್ರು, ಇಲ್ಲಿ ನಮಗ್ ಫಾರ್ಮುಲಾ ಜೊತೆಗೆ ಏನಪ್ಪಾ ಅಂತಂದ್ರೆ ಲೆಕ್ಕಾನು ಸಹಿತ ಮಾಡ್ಬೇಕಾಗೈತಿ. ಓಕೆ, ಸೊ ಸಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ, x1 ಪ್ಲಸ್ x2 ಡಿವೈಡೆಡ್ ಬೈ 2, y ಕೋಆರ್ಡಿನೇಟ್ಸ್ ಏನಾಗಿರ್ತಾವ ಅಂತಂದ್ರೆ y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗಿರ್ತಾವ. ಸರ್ ನಾವ್ ಎರಡನ್ನೂ ಸಪರೇಟ್ ಆಗಿ ಮಾಡ್ಕೋತೀವ್ರಿ, ಆ ನಂತರ ಎರಡು ಸೇರಿಸಿ ಬರ್ತೀವ್ರಿ. ನೀವು ಹಂಗ್ ಮಾಡಿದ್ರು ಸರಿ, ಇಲ್ಲ ಅಂದ್ರೆ ಈ ರೀತಿ ಮಾಡಿದ್ರು ಸಹಿತ ನಡೀತೈತಿ. ಓಕೆ, x1 ಪ್ಲಸ್ x2, x1 ಅಂದ್ರೆ 5 ಐತಿ, x2 ಅಂದ್ರೆ 1 ಐತ್ರಿ. ದಟ್ ಇಸ್ 5 ಪ್ಲಸ್ 1 ಡಿವೈಡೆಡ್ ಬೈ 2, y1 ಪ್ಲಸ್ y2 ಅಂದ್ರೆ ಏನ್ ಬರ್ತ್ರಿ, 4 ಪ್ಲಸ್ 4 ಡಿವೈಡೆಡ್ ಬೈ 2. ಓಕೆ, 5 ಪ್ಲಸ್ 1 ಅಂದ್ರೆ ಎಷ್ಟು ಅದರಿ, 6 ಬರ್ತೈತಿ. 6 ಡಿವೈಡೆಡ್ ಬೈ 2, 4 ಪ್ಲಸ್ 4 ಅಂದ್ರೆ 8, 8 ಡಿವೈಡೆಡ್ ಬೈ 2, 2 1 ಜಾ 2, 2 3 ಜಾ 6, 2 1 ಜಾ 2, 2 4 ಜಾ 8. ಸೊ ಸಿ ಅಂದ್ರೆ ಕೋಆರ್ಡಿನೇಟ್ಸ್ ಏನಾಗಿರ್ತಾವ ಅಂತಂದ್ರೆ 3 4 ಆಗಿರ್ತಾವ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 17th ಕ್ವಶನ್ ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀರಿ ಅಂದಿದ್ರಿ, ಆನಂತರ 18th ಕ್ವಶನ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತಹ ಪ್ರಾಬ್ಲಮ್ ಆಗಿತ್ತು. ಓಕೆ, 19th ಮತ್ತೆ 20th ಕ್ವಶನ್ ಏನಪ್ಪಾ ಅಂದ್ರೆ ಅದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಅದಾವ್ರಿ, ಅದನ್ನ ನಾನು ನಿಮ್ಗೆ ಬಿಟ್ಟಿರ್ತೇನೆ. ಓಕೆನಾ, ರೈಟ್. ಸೊ 19th ಅಂಡ್ 20th ಪ್ರಾಬ್ಲಮ್ ಅನ್ನ ನೀವೇ ಏನಪ್ಪಾ ಅಂತಂದ್ರೆ ಸಾಲ್ವ್ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ 21st ಕ್ವಶನ್ ಏನದ ನೋಡ್ರಿ, ಇಫ್ ದ ಮಿಡ್ ಪಾರ್ಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 6 3 and 4y are 5 5, then find the value of y. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಅದರಿ, ಏನಪ್ಪಾ ಅಂದ್ರೆ ನಮಗೆ ದಟ್ ಹಿಂದಿನ 3 ಪ್ರಾಬ್ಲಮ್ಸ್ ಒಳಗ ಮಿಡ್ ಪಾಯಿಂಟ್ ಅನ್ನ ಕಂಡಿಡಿ ಅಂತ ಕೊಟ್ಟಿದ್ದ. ಇದ್ರೊಳಗೆ ಏನ್ ಮಾಡಾಕತ್ತಾರ ಅಂತಂದ್ರ ಮಿಡ್ ಪಾಯಿಂಟ್ ಅವರ ಕೊಡಾಕತ್ತಾರ್ರಿ, ನಮಗ ಒಂದು ಅನ್ನೋನ್ ವ್ಯಾಲ್ಯೂ ಅದ, ಅದನ್ನ ಫೈಂಡ್ ಮಾಡೋ ಅಂತ ಹೇಳಾಕತ್ತಾರ. ಓಕೆ, ರೈಟ್. ಸೊ 21st ಕ್ವಶನ್ ಎರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತಹ ಲೈನು. ಸೊ ಈ ಪಾಯಿಂಟ್ಸ್ ಏನ್ರಿ, ಒಂದ್ ಸೈಡ್ ಏನದ್ರಿ 6 3 ಐತಿ, ಇನ್ನೊಂದ್ ಕಡೆ ಏನೈತಿ ಅಂತಂದ್ರೆ 4y ಐತಿ. ಓಕೆ, ಲೆಟ್ ದಿಸ್ ಪಾಯಿಂಟ್ ಬಿ ಎ ಅಂಡ್ ಲೆಟ್ ದಿಸ್ ಪಾಯಿಂಟ್ ಬಿ ಬಿ, ಅಂಡ್ ಇದೇನಾಗಿರ್ಲಿ ಅಂತಂದ್ರೆ ಸಿ ಆಗಿರ್ಲಿ. ಓಕೆ, ರೈಟ್. ಸೊ ಸಿ ಪಾಯಿಂಟ್ ಏನಾಗಿರ್ಲಿ ಅಂತಂದ್ರೆ ದಟ್ ಇಸ್ 5 5 ಐತಿ ಅಂತ ಹೇಳಕತ್ತಾರ. ಓಕೆ, ರೈಟ್. ದಿಸ್ ಇಸ್ ಎ, ಇದೇನದ್ರಿ 5 5 ಐತಿ. ಓಕೆ, ರೈಟ್. ಸೊ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ನಮ್ಗೆ ಗೊತ್ತಿಲ್ಲದೇನದ y ಕೋಆರ್ಡಿನೇಟ್ ಅದ. ಸೊ ಹಿಂಗಾಗಿ ನಾವಿಲ್ಲಿ y ಕೋಆರ್ಡಿನೇಟ್ ಬೇಕು ಅಂತಂದ್ರೆ ನಾವೇನ್ ಮಾಡೋಣ, y1 ಪ್ಲಸ್ y2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2, ದಟ್ ಇಸ್ y ಕೋಆರ್ಡಿನೇಟ್ y ಇಸ್ ಈಕ್ವಲ್ ಟು y1 ಪ್ಲಸ್ y2. ಇಲ್ಲಿ y1 ಅಂದ್ರೆ ಏನಂದ್ರೆ 3 ಅದ, y2 ಅಂದ್ರೆ ಏನೈತ್ರಿ ಇಲ್ಲಿ y ಅದ. ಓಕೆ, ಹಂಗಂದ್ರೆ 3 ಪ್ಲಸ್ y ಡಿವೈಡೆಡ್ ಬೈ 2. ಸೊ ಬೆಟರ್ ನಾ ಈ y ಕೋಆರ್ಡಿನೇಟ್ ನಾ ಇಲ್ಲಿ ಏನ್ ಬರಿತೀನಿ ಅಂತಂದ್ರೆ 5 ಅಂತ ಬರ್ಕೋತೀನಿ. ಸರಿನಾ, ರೈಟ್. ಈ 2 ಲೆಫ್ಟ್ ಸೈಡ್ ಹೋಗ್ರಿ, ಈ ಕಡೆ ಹೋದ್ರೆ ಏನಾಗ್ತಂದ್ರೆ ಇಂಟು 2 ಆಗ್ತತಿ, ಇಸ್ ಈಕ್ವಲ್ ಟು 3 ಪ್ಲಸ್ y, 5 2 10. ಈ 3 ಲೆಫ್ಟ್ ಸೈಡ್ ಬಂದ್ರೆ ಏನಾಗ್ತ್ರಿ -3 ಆಗುತ್ತೆ, ಈಸ್ ಈಕ್ವಲ್ ಟು y. 10 - 3 ಅಂದ್ರೆ ಎಷ್ಟ್ರಿ, 7 ಬರ್ತತಿ. ಅಂದ್ರೆ y ಇಸ್ ಈಕ್ವಲ್ ಟು 7. ಇಲ್ಲಿ ಬರುವಂತಹ y ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂತಂದ್ರ 7 ಆಗಿರ್ತೈತಿ. ಓಕೆನಾ, ರೈಟ್. ನಂತರ 22nd ಪ್ರಾಬ್ಲಮ್ ಏನದ ನೋಡ್ರಿ, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P which divides the line segment joining the points a x1 y1 b x2 y2 internally in the ratio m1 ratio m2. ಓಕೆ, ಏನದರಿ, ಒಂದು ಲೈನ್ ಅದ, ಎಂಡ್ ಪಾಯಿಂಟ್ಸ್ ಏನಾಗಿರ್ಲಿ ಅಂತಂದ್ರ ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಏನಂತಂದ್ರ x1 y1 ಅದ್ರಿ ಪಾಯಿಂಟ್, ಇದೇನಂತಂದ್ರೆ x2 y2 ಐತಿ. ಓಕೆ, ರೈಟ್. ಇದು ಏನ್ ಮಾಡಾಕತೈತಿ ಅಂದ್ರೆ ಈ ಲೈನ್ ನ ಏನ್ ಮಾಡಾಕತ್ತವು ಅಂತಂದ್ರೆ ಒಂದು ಪಾಯಿಂಟ್ ಇದನ್ನ m1 ರೇಷೋ m2 ರೇಷೋ ಒಳಗ ಡಿವೈಡ್ ಮಾಡಾಕತ್ತಿ. ಹಂಗಂದ್ರೆ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಅನ್ನ ಬರೀರಿ ಅಂತ ಕೇಳಾಕತ್ತಾರ. ಓಕೆ, ಸರಿ, ಅದನ್ನ ನಾನು ಇಲ್ಲಿ ಬರೀತೆ ನೋಡ್ರಿ. ಸೊ ಸಿ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂತಂದ್ರೆ m1 x2. ಓಕೆ, x ಕೋಆರ್ಡಿನೇಟ್ ಏನಾಗ್ತ್ರಿ m1 x2 m1 x2, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ರಿ, ಅದಾಂತರ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ರಿ, m2 x1 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು x ಕೋಆರ್ಡಿನೇಟ್ ಆಯ್ತು. y ಕೋಆರ್ಡಿನೇಟ್ ಸೇಮ್ ಅದೇ ರೀತಿ m1 y2 ಪ್ಲಸ್ m1 y2 ಪ್ಲಸ್ ಈ ಕಡೆಯಿಂದ ಈ ಕಡೆ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಸೊ ಡೈರೆಕ್ಟ್ ಆಗಿ ಹಿಂಗ ನೆನ್ಪಿಟ್ಕೊಳಕ್ ಹೋದ್ವಿ ಅಂದ್ರೆ ಕನ್ಫ್ಯೂಸ್ ಆಗ್ತದ್ರಿ. ಅದ್ರ ಬದಲಿ ನಾವೇನಪ್ಪಾ ಅಂದ್ರೆ ಇಲ್ಲಿ m1 ಲಿಂದ x2 ಗೆ ಪ್ಲಸ್ m2 ಇಂದ x1 ಗೆ ಇಂಟು ಮಾಡ್ತೀವಿ. ಓಕೆ, m1 ಇಂಟು x2 ಪ್ಲಸ್ m2 ಇಂಟು x1
ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿಯಾಗಿ m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2 ಮಾಡಿದ್ರೆ ನಮಗೆ ಆ ಕೋಆರ್ಡಿನೇಟ್ಸ್ ಸಿಕ್ಕಿರ್ತಾವ. ಓಕೆ ರೈಟ್. ನಂತರ 23rd ಪ್ರಾಬ್ಲಮ್ ಏನದ ನೋಡ್ರಿ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P which divides the line segment joining the points A x1 y1 and B x2 y2 internally in the ratio 1:1. ಓಕೆ, ಸೊ ಈ ಪ್ರಾಬ್ಲಮ್ಗೆ ಈ ಒಂದು ಫಾರ್ಮುಲಾಗೆ ಡಿಫರೆನ್ಸ್ ಏನಿಲ್ಲ ರೀ, ಎರಡು ಸೇಮ್ ಅದಾವು. ಇದು m1 ರೇಷೋ m2 ರೇಷೋ ಒಳಗೆ ಏನಪ್ಪಾ ಅಂದ್ರೆ ಡಿವೈಡ್ ಮಾಡ್ತಿದ್ರೆ ಈ ಲೈನ್ ಅನ್ನ ಯಾವ ಒಂದು ರೇಷೋ ಒಳಗೆ ಡಿವೈಡ್ ಮಾಡಕತ್ತಾವು ಅಂತಂದ್ರೆ 1:1 ಒಳಗ ಡಿವೈಡ್ ಮಾಡಕತ್ತಾವು. ಓಕೆ, ಸೊ ಎ ಪಾಯಿಂಟ್ ಏನಾಗಿರ್ಲಿ ಅಂತಂದ್ರೆ x1 y1 ಆಗಿರ್ಲಿ, ನಂತರ ಬಿ ಪಾಯಿಂಟ್ ಏನಾಗಿರ್ಲಿ x2 y2 ಆಗಿರ್ಲಿ. ಓಕೆ, ಸೊ ಇದು ಮಿಡ್ ಪಾಯಿಂಟ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಮಿಡ್ ಪಾಯಿಂಟ್ ಸಿ ದ ಕೋಆರ್ಡಿನೇಟ್ಸ್ ಏನಾಗ್ತಾವ್ರಿ x1 ಪ್ಲಸ್ x2 ಡಿವೈಡೆಡ್ ಬೈ 2 ಆಗ್ತೈತಿ. ಓಕೆ, ಇಲ್ಲಿ 1 ಹಾಕಿದ್ವಿ ಅಂದ್ರೆ ಇಲ್ಲಿ ಏನಾಗ್ತಾ x2 ಪ್ಲಸ್ x1 ಆಗತ್ರಿ. ಅದನ್ನ ಸ್ವಲ್ಪ ನಾವು ನೀಟಾಗಿ ಬರ್ಕೊಂಡ್ರೆ x1 ಪ್ಲಸ್ x2 ಆಗ್ತೈತಿ. m1 ಪ್ಲಸ್ m2 1 ಪ್ಲಸ್ 1 ಅಂದ್ರೆ ಏನಾಗ್ತೈತಿ 2 ಆಗ್ತೈತಿ. ಓಕೆ, ಅದೇ ರೀತಿಯಾಗಿ ಇದೇನ್ ಬರ್ತೈತಿ ಅಂದ್ರೆ y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗ್ತೈತಿ. ಓಕೆ, ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ 1:1 ರೇಷಿಯೋ ಒಳಗೆ ಡಿವೈಡ್ ಮಾಡಕತ್ತೈತಿ ಅಂದ್ರೆ ಒಂದು ಪಾಯಿಂಟ್ ಅದೇನಾಗಿರ್ತೈತಿ ಅಂತಂದ್ರೆ ಮಿಡ್ ಪಾಯಿಂಟ್ ಆಗಿರ್ತೈತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ಮೇಲಿಂದು 1 ಮಾರ್ಕ್ ಕ್ವಶನ್ಸ್ ಆಗಿದ್ರಿ. ಮುಂದಿನ ವಿಡಿಯೋದೊಳಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ.